ಯಾಕೆ ಸುಶಾಂತ್, ಆಫೀಸಲ್ಲಿ ಇಷ್ಟೊಂದು ದೊಡ್ಡ ಬೆಳವಣಿಗೆ ನಡೀತಾ ಇದೆ, ನೀನ್ ನೋಡಿದ್ರೆ ಮಂತ್ರಂಗೆ ಈ ವಿಷಯ ಗೊತ್ತಾಗೋದು ಬೇಡ ಅಂತ ಹೇಳ್ತಾ ಇದ್ಯಾ? ಬೇಡಣ, ಗೊತ್ತಾಗೋದು ಬೇಡ. ಹೇಗಿದ್ರು ಇದು ಇವತ್ತಲ್ಲ ನಾಳೆ ಎಲ್ರಿಗೂ ಗೊತ್ತಾಗುತ್ತಲ್ವ ಸುಶಾಂತ್? ಇದನ್ನ ಹೇಗ್ ಮುಚ್ಚಿಡೋಕ್ ಸಾಧ್ಯ? ಅಣ್ಣ, ಆ ವಿಷಯ ಗೊತ್ತಾಗ್ಬೇಕಾದಾಗ ಗೊತ್ತಾಗ್ಲಿ. ಗೊತ್ತಾದ್ಮೇಲೆ ಆಮೇಲೆ ಸುಮ್ಮನೆ ಏನೇನೋ ಪ್ರಾಬ್ಲಮ್ ಬಂದ್ಬಿಡುತ್ತಣ್ಣ. ನನಗೆ 1000 ಪ್ರಶ್ನೆ ಕೇಳ್ತಾಳೆ, ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಸುಮ್ಮನೆ ಅನ್ನೆಸೆಸರಿ ವಾದ ವಿವಾದ ಆಗುತ್ತೆ, ಜಗಳ ಆಗುತ್ತೆ. ಯಾಕಿದೆಲ್ಲ? ಅಲ್ಲ ಸುಶಾಂತ್, ನೀನು ಆಫೀಸಲ್ಲಿ ಅವಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ಯಲ್ಲಪ್ಪ ಎಲ್ಲ ವಿಷಯದಲ್ಲೂ. ಹೌದಣ್ಣ, ಕೊಟ್ಟಿದ್ದೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆಂದ್ರೆ ಅವಳು ಬಿಗ್ನಿಂಗಲ್ಲಿ ಇನ್ವೆಸ್ಟ್ ಮಾಡಿದಾಳೆ. ಈ ಹೊಸ ಪ್ರಾಜೆಕ್ಟ್ಗೂ ಅವಳೇ ಕಾರಣ. ಅದೆಲ್ಲ ಒಂದ್ ಕಡೆ ಆದ್ರೂ ಇದ್ರ ಬಗ್ಗೆ ಫುಲ್ ಡಿಸಿಷನ್ ತಗೊಳ್ತಾ ಇರೋದು ನಾನು. ಈಗ ನೀವು ಒಳಗಡೆ ಬಂದಿದ್ದೀರಾ. ಇನ್ಮುಂದೆ ನೀವು ಅರ್ಚನಾ ನಂಗೆ ಸಾಥ್ ಕೊಡ್ಬೇಕಣ್ಣ. ಈ ಪ್ರಾಜೆಕ್ಟ್ನ ಹೇಗಾದ್ರೂ ಮಾಡಿ ನಾವು ಸಕ್ಸಸ್ ಮಾಡಲೇಬೇಕು. ಆ ಸಕ್ಸಸ್ ಅಲ್ಲಿ ನೀವಿರ್ಬೇಕು. ಸರಿ ಸುಶಾಂತ್, ನಿನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡು. ನಿನಗೆ ಬೆಂಬಲವಾಗಿ ನಾನಿರ್ತೀನಿ. ಸಾರಿ, ನಾವಿರ್ತೀವಿ. ಇಷ್ಟು ದಿವಸ ನಾನು ಮತ್ತೆ ನಿಮ್ಮ ಅತ್ತಿಗೆ ಜೊತೆಗಿದ್ವಿ, ಇನ್ಮೇಲೆ ಅರ್ಚನಾ ಅವರು ಜೊತೆಗಿರ್ತಾರೆ. ಥ್ಯಾಂಕ್ ಯು ಅಣ್ಣ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು. ಸರಿನಪ್ಪ. ಏನ್ ಸಿದ್ದು ಇದು? ಅಲ್ಲ, ನಿಮ್ ತಮ್ಮ ಆ ಮಂತ್ರಂಗ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದಾನೆ? ನನಗೂ ಗೊತ್ತಾಗ್ತಿಲ್ಲ ಸಾಧನಾ, ಇವನ್ಗೆ ಯಾಕೆ ಎಷ್ಟು ಭಯ